ದುರ್ಗಾದೇವಿಯ 6ನೇ ಅವತಾರವಾದ ಕಾತ್ಯಾಯಿನಿ. ಯುದ್ಧಗಳಿಗೆ ಅಧಿದೇವತೆ ಮಾತೆ ಕಾತ್ಯಾಯಿನಿ. ಚಿನ್ನದಂತೆ ಪ್ರಕಾಶಮಾನ ಸ್ವರೂಪಿಣಿ ತಾಯಿ ಕಾತ್ಯಾಯಿನಿ. ನವರಾತ್ರಿಯ 6ನೇ ದಿನವನ್ನ ಕಾತ್ಯಾಯಿನಿ ದೇವಿ ಎಂದು ಕರೆಯಲ್ಪಡುವ ದುರ್ಗಾದೇವಿಯ ಉಗ್ರ ಯೋಧ ಅವತಾರಕ್ಕೆ ಮೀಸಲಾಗಿದೆ. ಸಿಂಹದ ಮೇಲೆ ಸವಾರಿ ಮಾಡುವ ಮತ್ತು ಕಮಲದ ಹೂವು, ಖಡ್ಗ ಮತ್ತು ಶಿವನ ತ್ರಿಶೂಲ ಸೇರಿದಂತೆ ಬಹು ಆಯುಧಗಳನ್ನ ತನ್ನ ಕೈಗಳಲ್ಲಿ ಹಿಡಿದಿರುವ ಮಹಿಷಾಸುರ ಮರ್ಧಿನಿಯನ್ನ ಷಷ್ಠಿಯೆಂದು ಅಂದ್ರೆ ನವರಾತ್ರಿ ಹಬ್ಬದ 6ನೇ ದಿನದಂದು ಪೂಜಿಸಲಾಗುತ್ತದೆ. ಯೋಧರ ರಕ್ಷಕಿ ಈ ಕಾತ್ಯಾಯಿನಿ ದೇವಿ. ಸಿಂಹಾಸನ ರೂಢಿಣಿ ಈ ಕಾತ್ಯಾಯಿನಿ. ಹಳದಿ ಬಣ್ಣ ಇಷ್ಟ, ನಂಬಿ ಪೂಜಿಸಿದ್ರೆ ಈಡೇರಲಿದೆ ಇಷ್ಟಾರ್ಥ. ದುರ್ಗಾದೇವಿಯ 6ನೇ ಅವತಾರವಾದ ಕಾತ್ಯಾಯಿನಿ ದೇವಿಯನ್ನ ಬ್ರಿಡ್ಜ್ ಮಂಡಲದ ಅಧಿದೇವತೆ. ಆಕೆಯನ್ನ ಯುದ್ಧದ ದೇವತೆ ಎಂದು ಕೂಡ ಕರೆಯಲಾಗುತ್ತದೆ. ತಾಯಿಯ ರೂಪವು ಚಿನ್ನದಂತೆ ಪ್ರಕಾಶಮಾನವಾಗಿದೆ ಮತ್ತು ಅತ್ಯಂತ ದೈವಿಕವಾಗಿದೆ. ತಾಯಿಗೆ 4 ತೋಳುಗಳಿವೆ. ಆಕೆ ತನ್ನ 4 ಕೈಗಳಲ್ಲಿ ಒಂದು ಕೈಯಲ್ಲಿ ಕಮಲದ ಹೂವನ್ನ, ಮತ್ತೊಂದರಲ್ಲಿ ಖಡ್ಗವನ್ನ ಮತ್ತು ಇನ್ನೆರಡು ಕೈಗಳಲ್ಲಿ ಭಕ್ತರಿಗೆ ಆಶೀರ್ವಾದವನ್ನ ಸುರಿಸುವ ಮುದ್ರೆಯನ್ನ ಹೊಂದಿದ್ದು ಸಿಂಹಾಸನ ರೂಢಳಾಗಿದ್ದಾಳೆ. ತಾಯಿಗೆ ಹಳದಿ ಬಣ್ಣ ಅಂದ್ರೆ ತುಂಬಾ ಇಷ್ಟ. ಶಾಸ್ತ್ರಗಳ ಪ್ರಕಾರ ತಾಯಿಯನ್ನ ಸರಿಯಾಗಿ ಪೂಜಿಸಿ ಕೆಲವು ವಿಶೇಷ ಉಪಾಯಗಳನ್ನ ಮಾಡುವುದರಿಂದ ಹೆಣ್ಣು ಮಕ್ಕಳ ವಿವಾಹವು ಶೀಘ್ರದಲ್ಲೇ ಪೂರ್ಣಗೊಳ್ಳುತ್ತದೆ ಮತ್ತು ಸೂಕ್ತ ವರ ದೊರೆಯುತ್ತಾನೆ ಎನ್ನುವ ನಂಬಿಕೆ ಇದೆ. ತಾಯಿಗೆ ಹಳದಿ ಬಣ್ಣದ ಬಟ್ಟೆಗಳನ್ನು ಅರ್ಪಿಸಿ ಅಭಿಷೇಕದ ನಂತರ ತಾಯಿಗೆ ಹೂಗಳನ್ನು ಅರ್ಪಿಸಬೇಕು. ತಾಯಿಗೆ ಕೆಂಪು ಬಣ್ಣ, ಕುಂಕುಮ ಹಚ್ಚಿ 5 ವಿಧದ ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳನ್ನು ನೈವೇದ್ಯವಾಗಿ ನೀಡಬೇಕು. ನಂತರ ಜೇನುತುಪ್ಪವನ್ನು ಅರ್ಪಿಸಿ ಕೊನೆಯಲ್ಲಿ ತಾಯಿಗೆ ಆರತಿ ಮಾಡಿದರೆ ಆ ದೇವಿಯು ನಿಮಗೆ ಒಲಿಯುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.